Hey channel, welcome to my guys. Hey, welcome channel to my guys. ಅವ್ರು ಹೆಂಗೆ ಜೀವನ ಸಾಗಿಸಿದ್ರು, ಅವ್ರ ಲೈಫ್ ಸ್ಟೈಲ್ ಏನು ಅಂತ ಈಗ ತೋರಿಸ್ತಿದ್ದಾರೆ ನೋಡ್ರಿ ಇದರಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಸೈನಿಕ, ಇಲ್ಲಿ ನೋಡ್ರಿ ಮಂಗ ಇಂದ ಹೆಂಗ್ ಮಾನವಾದ ಅಂತ. ಮಂಗ ಅವ್ನ ಕಾಡು ಮನುಷ್ಯ ಅದ. ಆಮೇಲೆ ಸ್ವಲ್ಪ ಮನುಷ್ಯ ನೋಡ್ರಿ, ಇಲ್ಲಿ ಮಳೆ ಬಂದ ಕಾರಣ ಈ ಕಾಡಿನ ರಾಜ. ಇನ್ನು ಕಾಡಿನ ರಾಜ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಮುಖೇಶ್ ಅಂಬಾನಿ ಹೆಂಡತಿ ಹೇಳಿದ್ರು ಲ್ಯಾಂಡ್ ಆಫ್ ಬುದ್ಧ ಅಂತ. ನೋಡ್ರಿ ಇಲ್ಲಿ ಜೀಬ್ರವರು ಏನ್ ಮಾಡ್ತಿದ್ದಾರೆ ನೋಡ್ರಿ ಇಲ್ಲಿ. ಎಷ್ಟು ದೊಡ್ಡದಿದೆ ಎಂಟ್ರೆನ್ಸ್ ಆಗೋಷ್ಟಿಗೆ ಆನೆ ಸಿಗ್ಬಿಟ್ಟಿದೆ ನೋಡ್ರಿ. ಇಲ್ಲಿ ಡ್ರ್ಯಾಗನ್ ಇದೆ, ಜೀವಂತ ಡ್ರ್ಯಾಗನ್ ಆದ್ರೂ ನೋಡಿಲ್ಲ. ಈ ಪ್ರತಿಭೆ ಇರೋ ಡ್ರ್ಯಾಗನ್ ಆದ್ರೂ ನೋಡೋಣ, ಸ್ಟ್ಯಾಚು ಡ್ರ್ಯಾಗನ್ ಆದ್ರೂ ನೋಡೋಣ ನಮ್ಮ ಕಣ್ಣಿಂದ. ನೋಡ್ರಿ, ಇಲ್ಲಿ ಮಳೆ ಬರದ ಕಾರಣಕ್ಕೆ ಎಲ್ಲ ಬತ್ತೋಗ್ಬಿಟ್ಟೈತೆ. ಈ ಡ್ರ್ಯಾಗನ್ ನೋಡಿ, ಇದು ಮುಗುಳ್ನಾಗೆ ಇದು. ಅದು ನೋಡಿ ಎಲ್ಲರೂ ನೀನು ಇಷ್ಟಕ್ಕೊಂದು ವೀಕ್ ಆಗಿದೆಯಾ ಏನು ತಿಂತೀಯೋ, ಏನು ತಿನ್ನೋದೇ ಇಲ್ಲ ಅನ್ನೋರು. ಈಗ ನೋಡ್ರಿ ನನ್ನ 6 ಪ್ಯಾಕ್ ಎಷ್ಟು ಇರುತ್ತೆ ನೋಡ್ರಿ. ಈಗ ನೋಡ್ರಿ ಮಂಗ ಇಂದ ಹೆಂಗ್ ಮಾನವಾದ ಅಂತ. ಮಂಗ ಅಲ್ಲಿ ಕಾಡು ಮನುಷ್ಯ ಅದ. ಆಮೇಲೆ ಸ್ವಲ್ಪ ಮನುಷ್ಯ ನೋಡ್ರಿ, ಇಲ್ಲಿ ಆಯುಧ ಹಿಡ್ಕೊಂಡಿದ್ದಾನೆ. ಅವ್ನು ಹಿಡ್ಕೊಂಡಿರೋ ಆಯುಧ ನೋಡ್ರಿ, ಮತ್ತು ಬೇರೆ ಯಾವ್ದಾದ್ರು ಆಯುಧ ನೋಡಿರ. ನೋಡ್ರಿ, ಇಲ್ಲಿ ಆದಿವಾಸಿಗಳು ಆವಾಗ ಹೆಂಗೆ ಜೀವನವನ್ನು ಸಾಗಿಸ್ತಿದ್ರು ಅನ್ನೋದು ಈ ಇಲ್ಲಿದೆ. ಆಗಿನ ಕಾಲದಾಗ ಯಾರಿಗೂ ಉಡೋಕ್ಕೋಸ್ಕರ ಬಟ್ಟೆ ಇರಲಿಲ್ಲ. ಪ್ರಾಣಿಗಳ ಚರ್ಮದಿಂದ ಆಗಿನ ಕಾಲದಲ್ಲಿ ಬಟ್ಟೆನ ಹಾಕೊಂತಿದ್ರು ಅವರು. ಹಸು ಚರ್ಮ ಇರಲಿ, ಹುಲಿ ಚರ್ಮ ಇರಲಿ, ಯಾವುದೇ ಚರ್ಮ ಇದ್ದರೂ ಅವ್ರ ಬಟ್ಟೆಗೆ ಉಪಯೋಗಿಸ್ಕೊಂತಿದ್ರು. ಈ ಆದಿವಾಸಿಗಳು ಏನಂತ ಅಂದರೆ, ಮತ್ತು ಸಿಟಿಯಿಂದ ಯಾರೇ ಜನ ಬಂದರೂ ಕಾಡೊಳಗೆ ಅವ್ರಿಗೆ ಸೇರ್ಕೊಂತಿದ್ದಿಲ್ಲ. ಯಾರ್ಯಾರು ಹೋಗ್ತಾರೋ ಅವ್ರಿಗೆ ಅಲ್ಲೇ ಸಾಯಿಸ್ಬಿಟ್ಟು ಅವ್ರನ್ನೇ ತಿಂತಿದ್ರು. ಈ ಕಾಡಿನ ರಾಜ, ಇನ್ನು ಕಾಡಿನ ರಾಜ ಅವನು ಏನೇ ಹೇಳಿದ್ರು ಅಲ್ಲಿದ್ದ ಪ್ರಜೆಗಳೆಲ್ಲ ಅವನ ರಾಜ ಏನು ಹೇಳ್ತಾನೋ ಅದನ್ನೇ ಮಾಡಬೇಕು. ಅವನ ಆ ಕೆಲಸ ಮಾಡಬೇಡಿ ಅಂದರೆ ಮಾಡೋಂಗಿಲ್ಲ, ಆ ಕೆಲಸ ಮಾಡಬೇಕು ಅಂದರೆ ಮಾಡಬೇಕು. ನೋಡ್ರಿ, ಎಮ್ಮೆ ತಲೆನ ಕೊಯ್ದು ತಿಂತಿದ್ದಾರೆ ಸುಟ್ಕೊಂಡು. ಅಲ್ಲಿ ಕೈಯಲ್ಲಿ ಇಟ್ಕೊಂಡಿದಾರಲ್ಲ ಆನೆ ದಂತ, ಕೆಳಗಿಟ್ಟಿರೋದೆಲ್ಲ ಆನೆ ದಂತ, ಅವ್ರಿಟ್ಟಿರೋದೆಲ್ಲ ಮೂಳೆಗಳು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಕಾಡು ಮನುಷ್ಯರಿಗೆ ಉಪಹಾರ ಅಂದ್ರೇ ಪ್ರಾಣಿಗಳು. ಯಾವ ಪ್ರಾಣಿ ಸಿಕ್ತು ಹಸಿದೇ ತಿಂತಿದ್ರು, ಉಪ್ಪಿಲ್ಲ ಏನೂ ಇಲ್ಲ. ನೋಡ್ರಿ, ಇಲ್ಲಿ ಅವನು ಬರ್ಗೆಟ್ ನನ್ನ ಮಗ ಅಲ್ಲೇ ಹಂಗೆ ಬಕ್ಕನ್ ತಿಂತಿದ್ದಾನೆ ಹಂಗೆ. ಪಾಪ ಇದು ಜಿಂಕೆ ಏನು ಪಾಪ ಮಾಡಿದ, ಇವ್ರು ಕಾಡು ಮನುಷ್ಯ ಹತ್ರ ಸಿಕ್ಬಿಟ್ಟಿದೆ. ಅವ್ರು ಹೆಂಗೆ ಜೀವನ ಸಾಗಿಸಿದ್ರು, ಅವ್ರ ಲೈಫ್ ಸ್ಟೈಲ್ ಏನು ಅಂತ ಈಗ ತೋರಿಸ್ತಿದ್ದಾರೆ ನೋಡ್ರಿ ಇದರಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಸೈನಿಕ, ನೋಡ್ರಿ ಇಲ್ಲಿ ಜೀಬ್ರವರು ಏನು ಮಾಡ್ತಿದ್ದಾರೆ ನೋಡ್ರಿ. ಇಲ್ಲಿ ಕಿಸ್ಮಿ ಅಂತ ನೋಡ್ರಿ, ಎಲ್ಲ ಧರ್ಮದ ಆಚಾರ ವಿಚಾರ ಎಲ್ಲ ತೋರಿಸ್ತಿದ್ದಾರೆ. ಇಲ್ಲಿ ನೋಡ್ರಿ, ಬುದ್ಧನ ಧ್ಯಾನ ಮಾಡ್ತಿರೋದು ಬುದ್ಧ. ಗೌತಮ ಬುದ್ಧ ಹುಟ್ಟಿದ್ದು ಗಯಾ ಅಂತ ಉತ್ತರ ಪ್ರದೇಶದಲ್ಲಿ. ಗಯಾ ಅಂತ ಒಂದು ಡಿಸ್ಟಿಕ್ ಬರುತ್ತೆ.
ಅಲ್ಲಿ ಬುದ್ಧ ಜನಿಸಿದ್ದು. ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಮುಖೇಶ್ ಅಂಬಾನಿ ಹೆಂಡ್ತಿ ಹೇಳಿದ್ರು ಲ್ಯಾಂಡ್ ಆಫ್ ಬುದ್ಧ ಅಂತ. ಅದೇ ಬುದ್ಧ ಹುಟ್ಟಿದ್ದು ಉತ್ತರ ಪ್ರದೇಶದಲ್ಲಿ ಗಯಾ ಅಂತ ಇದೆ, ಅಲ್ಲಿ ಬುದ್ಧ ಹುಟ್ಟಿದ್ದು. ರಾಷ್ಟ್ರ ಲಾಂಛನ, ಇಂಡಿಯಾದ ರಾಷ್ಟ್ರ ಲಾಂಛನ ನೋಡ್ರಿ. ಇಲ್ಲಿ ಬಂದಿ ಮಾಡಿರೋ ಸ್ಟ್ಯಾಚ್ಯೂನು ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಮುಸ್ಲಿಂ ಅವರು ನಮಾಜಿ ಮಾಡ್ತಿರೋದು ಇದು. ಒಟ್ಟು ಇಲ್ಲಿ ಯಾವುದೇ ಧರ್ಮ ಅಂತ ಬಿಟ್ಟಿಲ್ಲ, ಎಲ್ಲ ಧರ್ಮ ಆ ವಿಚಾರ ಆಚಾರ ಎಲ್ಲ ತೋರಿಸಿದ್ದಾರೆ ಈ ಪಾರ್ಕ್ ಒಳಗೆ. ಅವು ಧರ್ಮದಲ್ಲಿ ಹೆಂಗೆ ಕಲ್ಚರ್ ಇರುತ್ತೆ ಅದೆಲ್ಲ ಈ ಪಾರ್ಕಲ್ಲಿ ತೋರಿಸ್ತಿದ್ದಾರೆ. ಒಳ್ಳೆ ವಿಷಯ ಹೇಳಬೇಕಂದ್ರೆ ನೋಡ್ರಿ, ಇಲ್ಲಿ ಮೂರ್ಛೆ ಬಿದ್ದಿದ್ದಾರೆ. ನೋಡ್ರಿ, ಇಲ್ಲಿ ಹಳ್ಳಿಯಿಂದ ಸಿಟಿಗೆ ಹೋಗುವ ಪ್ರತಿಭೆ. ಡಾಕ್ಟ್ರು ಗೀಕ್ಟ್ರು ಹಾಸ್ಪಿಟ್ಲು ಏನೂ ಇಲ್ಲ. ಕಾಡಿಂದ ಸಿಗೋ ಔಷಧಿಯಿಂದನೇ ಕಾಯಿಲೆ ಎಲ್ಲ ವಾಸಿ ಮಾಡ್ಕೊತಿದ್ರು ಆಗಿನ ಕಾಲದಲ್ಲಿ. ಇಲ್ಲಿ ನೋಡ್ರಿ, ಅಕ್ಕ ಮಹಾದೇವಿ ಸ್ಟ್ಯಾಚ್ಯೂನು ಇದೆ ಇಲ್ಲಿ. ಈ ಥರ ಕಾಣಿಸ್ತಿದೆ ನೋಡ್ರಿ. ಓ, ಮೋಟು ಪತ್ಲು ಕಿ ಜೋಡಿ ನೋಡ್ರಿ. ಮೋಟು ಪತ್ಲು ಇಲ್ಲಿ ಪಾರ್ಕ್ ಒಳಗೆ ಜಟ್ಕಾ ಚಿಂಗಮ್ ಸರ್ ನೋಡ್ರಿ. ಇವರಿಬ್ಬರ ಫ್ರೆಂಡ್ಶಿಪ್ ಇದಾರಲ್ಲ, ಅಲ್ಟಿ ಮೋಟು ಪತ್ಲು. ಈ ಕಡೆನೂ ಇದೆ ಸ್ಪೈಡರ್ ಮ್ಯಾನ್ ಎಲ್ಲ, ಆದರೆ ನಮಗೆ ಮೋಟು ಪತ್ಲನೇ ಚಂದ. ಬಟ್ಟೆ ತಯಾರಿಸ್ತಿದ್ದು ನೋಡ್ರಿ, ಇದೇ ಥರ ಬಟ್ಟೆ ತಯಾರಿಸ್ತಿರೋದು. ಗುರುಜಿ ಮಂಗದ ಸ್ಟ್ಯಾಚು. ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು ಅಂತ ಅಂತಾರೆ. ಕೆಟ್ಟದೇ ಮಾಡಬಾರ್ದು ಅಂತ ಯಾವ ಸ್ಟ್ಯಾಚು ಥರ ತೋರಿಸ್ಬೇಕು ನಾವು? ಹೆಂಗೆ ತೋರಿಸ್ಬೇಕು? ಅದನ್ನು ಕಣ್ಣು ಮುಚ್ಬೋದಾ, ಕಿವಿ ಮುಚ್ಬೋದಾ, ಹೆಂಗೆ ಮಾಡ್ಬೋದು? ನೀವೇ ಹೇಳಿ, ಕಮೆಂಟ್ ಮಾಡಿ. ಕೆಟ್ಟದನ್ನು ಮಾಡಬಾರ್ದು ಅನ್ನೋದಾಗೆ ಯಾವ ಥರ ತೋರಿಸ್ಬೋದು ನಾವು ಮಂಗನಿಂದ? ನೋಡ್ರಿ, ಗಾಂಧಿ ಅವ್ರ ಜೊತೆ ಎಷ್ಟು ಜನ ಸಹಾಯ ಮಾಡ್ತಿದ್ರು ಹೋರಾಟ ಮಾಡೋಕ್ಕೋಸ್ಕರ. ಗಾಂಧೀಜಿ ಮತ್ತು ಹಲವಾರು ಜನರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅವರಿಂದ ನಾವು ಎಲ್ಲೇ ಆದರೂ ಧೈರ್ಯದಿಂದ ಅಡ್ಡಾಡ್ಬೋದು. ನೋಡ್ರಿ, ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಇವರಿಂದನೇ ನಾವು ಹೋರಾಟ ಸಿಕ್ಕಿದ್ದು. ಇವರಿಂದನೇ ನಮ್ಮ ಬ್ರಿಟಿಷರಿಂದ ಬಿಡುವು ಸಿಕ್ಕಿರೋದು ನಮಗೆ. ಇವರಿಲ್ಲ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು, ಡಾಕ್ಟರ್ ಅಬ್ದುಲ್ ಕಲಾಂ ಮತ್ತು ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದಿಂದನೇ ನಾವು ಈಗ ಬಾಳ್ತಿರೋದು. ಅವ್ರು ಏನೇನು ಬರೆದಿರೋ, ಅವರು ಸಂವಿಧಾನದಲ್ಲಿ ಏನು ಬರೆದೋ ಆ ರೂಲ್ಸ್ನ ನಾವು ಈಗಲೂ ಪಾಲಿಸ್ತಿದ್ದೀವಿ. ಅವರಿಲ್ಲ ಅಂದರೆ ನಮಗೆ ಮೇಲು ಕೀಳು ಜಾತಿ ಮತ ಅಂತಲೇ ಇರ್ತಿದ್ವಿ. ಅವರಿಂದನೇ ನಾವು ಮೇಲು ಕೀಳು ಅನ್ನೋದೆಲ್ಲ ಹೋಗಲಾಡಿಸಿದ್ದೀವಿ. ಅಂಬೇಡ್ಕರ್ ಅವರಿಗೆ ಈಗಲೂ ದೊಡ್ಡ ಸಲಾಮ್. ಡಾಕ್ಟರ್ ಅಂಬೇಡ್ಕರಿಂದನೇ ನಾವು ಇಂಥ ಸಾಹಸ ಮಾಡೋಕ್ಕಾಗಿರೋದು. ಇಲ್ಲಾಂದ್ರೆ ನಮಗೆ ಈಗಲೂ ಮೇಲು ಕೀಳು ಅಂತ ದೇವಸ್ಥಾನಕ್ಕೆ ಬಿಡ್ತಿದ್ದಿಲ್ಲ, ಎಲ್ಲೂ ಬಿಡ್ತಿದ್ದಿಲ್ಲ. ಹೊರಗೆ ಚಪ್ಪಲಿ ಹಿಡ್ಕೊಂಡು ಅವ್ರ ಚಪ್ಪಲಿ ಕಾಯ್ಕೊಂತ ಇರಬೇಕಿತ್ತು ನಾವು. ಪ್ರದೇಶದಲ್ಲಿ 33% ಮರಗಳಿರಬೇಕು, ಆದರೆ ನಮ್ಮ ದೇಶದಲ್ಲಿ 22% ಇದೆ. ಇನ್ನು 10% ನಾಶ ಮಾಡಿ ಅಲ್ಲಿ ನಗರಗಳಂತೆ, ಕೈಗಾರಿಕೆ ಅಂತೆ, ಅದು ಇದು ಎಲ್ಲ ಕಟ್ತಿದ್ದಾರೆ. ಹೀಗೆ ಆಗ್ತಾ ಹೋದರೆ ಲಾಸ್ಟಿಗೆ 5% ಬರ್ತದೆ.
ಇದೆ.